ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವಿನ ಕಹಿ ಬಾಳಿನಲ್ಲಿ ಮರೆಯಾಗಲಿ, ಬೆಲ್ಲದ ಸಿಹಿ ನಿಮ್ಮ ಜೀವನದಲ್ಲಿ ಸದಾ ತುಂಬಿರಲಿ. ಈ ಯುಗಾದಿ ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ, ಹೊಸ ಬೆಳಕನ್ನು ತರಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಹೇಳ್ತಾ, ಯುಗಾದಿ ಹಬ್ಬ ಅಂತಂದ್ರೇನೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಹೊಸ ವರ್ಷ ಬರ್ತಾ ಇದೆ. ಸೊ ಹೊಸ ವರ್ಷದಲ್ಲಿ ನಮ್ಮ ಜೀವನ ಹೇಗಿರ್ಬೋದು, ಈ ವರ್ಷದಲ್ಲಿ ನಮ್ಮ ಗ್ರಹಗತಿಗಳ ಮೇಲೆ, ನಮ್ಮ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಎಲ್ಲರಿಗೂ ಕೂಡ ಕಾತರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಾನು ದ್ವಾದಶ ರಾಶಿಗಳು ಅಂದ್ರೆ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪರಾಭವನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಗುರು ಅಂತ ನೋಡಿದ್ರೆ, ಗುರು ನೋಡಿ ಈ ವರ್ಷದಲ್ಲಿ 2 ಪ್ರಮುಖ ಬದಲಾವಣೆಗಳನ್ನ ಮಾಡ್ತಾನೆ. ಮೊದಲನೇದು ಮಾರ್ಚ್ ನಲ್ಲಿ ಮಿಥುನ ರಾಶಿನಲ್ಲಿ ನೇರ ಸಂಚಲನಕ್ಕೆ ಬಂದ್ರೆ, ಜೂನ್ ನಲ್ಲಿ ಕರ್ಕಾಟಕ ರಾಶಿನಲ್ಲಿ ಉಚ್ಚ ಸ್ಥಿತಿಗೆ ಬರ್ತಾರೆ. ತದನಂತರ ನವೆಂಬರ್ ನಲ್ಲಿ ಸಿಂಹ ರಾಶಿನಲ್ಲಿ ತನ್ನ ಪತನ ಬದಲಾಯಿಸ್ತಾರೆ. ಸೊ ಇದರಿಂದ ವೃಶ್ಚಿಕ ರಾಶಿಯವರು ಏನ್ ಫಲಗಳನ್ನ ನೋಡ್ಬೋದು ಅಂದ್ರೆ, ನೋಡಿ ಗುರು ಈಗ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ 12ನೇ ಮನೆ, 2ನೇ ಮನೆ ಹಾಗೂ 3ನೇ ಮನೆಗೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಇದರಿಂದ ಏನು ಅಂತಂದ್ರೆ, ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯುವಂಥದ್ದು, ಹಣ ಬರುವಂತದ್ದಾಗಿರ್ಬೋದು, ಹಣ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಮೆಡಿಕಲ್ ಎಮರ್ಜೆನ್ಸಿ ಬರುವಂತದ್ದಾಗಿರ್ಬೋದು. ಈ ರೀತಿಯಾದ ಕೆಲವೊಂದು ಘಟನೆಗಳು ನಿಮ್ ಜೀವನದಲ್ಲಿ ನಡೆಯುತ್ತೆ. ಅದು 2ನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ಅನಿರೀಕ್ಷಿತವಾದ ಹಣ ಬರುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಗುರು ಬದಲಾವಣೆಯ ನಂತರ ಅಂದ್ರೆ ಗುರು ಜೂನ್ ತಿಂಗಳಲ್ಲಿ ತನ್ನ ಉಚ್ಚ ರಾಶಿಗೆ ಪ್ರವೇಶ ಮಾಡ್ತಾನೆ. ಅವಾಗ ನಿಮ್ಗೆ 9ನೇ ಮನೆಗೆ ಗುರು ಬರ್ತಾನೆ, ಗುರು ಬಲ ಬರುತ್ತೆ ನಿಮ್ಗೆ. ಗುರುವಿನ ನೇರ ದೃಷ್ಟಿ ಅಂದ್ರೆ 5ನೇ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳೋದ್ರಿಂದ ಗುರುಬಲ ಬರುತ್ತೆ. ಯಾರೆಲ್ಲ ಮದ್ವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿನ ಕೇಳಬಹುದು. ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳಾಗುವಂತದ್ದು, ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಹೋಮ ಹವನಗಳನ್ನ ಮಾಡಿಸೋದಾಗಿರ್ಬೋದು, ಯಾವ್ದಾದ್ರು ನ್ಯೂ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಅತ್ಯುತ್ತಮವಾದ ಒಂದು ಸಮಯ ಆಗಿರುತ್ತೆ. ಇನ್ನ ಮತ್ತೆ ಗುರು ತನ್ನ ಪತನ ಬದಲಾಯಿಸ್ತಾನಂದ್ರೆ, ನಿಮ್ಮ 10ನೇ ಮನೆಗೆ ಗುರು ಸಂಚಾರ ಆದಾಗ ನಿಮ್ಗೆ ಏನು ಫಿನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಗತ್ತೆ. ಅಂದ್ರೆ ಅದರಲ್ಲೂ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಏನು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ನ ತಗೊಂಬಂದ್ ಕೊಡ್ತಾರೆ. ಆದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಇವಾಗ ಯಾವ್ದಾದ್ರು ಒನ್ ಅಟ್ ಅ ಟೈಮ್ ಒಂದು ಒಳ್ಳೆ ಕೆಲಸ ಬರ್ಬೋದು. ಆ ಕೆಲ್ಸಕ್ಕೆ ತುಂಬಾ ಶ್ರಮ ಪಡ್ಬೇಕಾಗತ್ತೆ. ಶ್ರಮ ಪಟ್ಟ ನಂತರ ಒಳ್ಳೆ ಫಲಗಳನ್ನ ಖಂಡಿತವಾಗ್ಲೂ ನೀವು ನೋಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಶನ್ ಅಲ್ಲಿ ಈ ಒಂದು 3 ಬದಲಾವಣೆಯಿಂದಲೂ ಯಾವುದೇ ನೆಗೆಟಿವಿಟಿ ಇರೋದಿಲ್ಲ. ಯಾರೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀರಾ ಅವ್ರಿಗೆ ಇವಾಗ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತಿರ್ತಾರೆ. ಇನ್ನ ರೈತರು ಅಂತ ನೋಡಕ್ ಬಂದಾಗ, ರೈತರಿಗೂ ಅಷ್ಟೇ ಸ್ವಲ್ಪ ಗುರು 8ನೇ ಮನೆಯಲ್ಲಿ ಇರೋದ್ರಿಂದ ಒಂಚೂರು ಅಹಿತಕರ ಘಟನೆಗಳು ನಡೀತಿರ್ಬೋದು. ತದನಂತರ ತುಂಬಾ ಚೆನ್ನಾಗಿರುತ್ತೆ. ಬೆಳೆದ ಬೆಳೆಗೆ ಒಂದು ಒಳ್ಳೆ ಫಲಿತಾಂಶನ ನೋಡ್ಬೋದು. ಏನೇ ಆದ್ರೂ 2ನೇ ಮನೆ ಗುರು ದೃಷ್ಟಿ ಇರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನು ರಾಹು ಕೇತುವಿನ ಸ್ಥಾನಮಾನ ಅಂತ ನೋಡಿದ್ರೆ, ರಾಹು ನಿಮ್ಮ 4ನೇ ಮನೆಯಲ್ಲಿ ಸ್ಥಿತನಾಗಿದ್ರೆ, ಕೇತು ನಿಮ್ಮ 10ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಸೊ ಇದರಿಂದ ಏನ್ ನೋಡ್ಬೋದು ನೀವು ಅಂದ್ರೆ, ಕೇತುವಿನ ಸ್ಥಾನಮಾನದಿಂದ ನೀವೇನಾದ್ರೂ ಸ್ಪಿರಿಚುವಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದರಿಂದ ತುಂಬಾ ಒಳ್ಳೇದಾಗುತ್ತೆ. ನಿಮ್ಮ ಕೆಲಸ ಬೇಗ ಗುರ್ತಿಸ್ಕೊಂತೀರಾ, ಒಳ್ಳೆ ಇನ್ಕಮ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಫೇಮಸ್ ಕೂಡ ಆಗ್ತೀರಾ, ಹಂಗೆ ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತೀರಾ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋದು, ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ತೊಡಕುಗಳಾಗುವಂಥದ್ದು, ಕೆಲಸಗಳು ಬೇಗ ಸಾಗೋದಿಲ್ಲ, ಅಥವಾ ಅನ್ಕೊಂಡಿದ್ದ ಟೈಮ್ಗೆ ಹಣ ಕೈಗೆ ಬಂದು ಸೇರದೇ ಇರುವಂತದ್ದು, ಅಥವಾ ನೀವೇನೇನೋ ಕೆಲವೊಂದು ಕಾಂಟ್ರಾಕ್ಟ್ ಗಳು ಇಟ್ಕೊಂಡಿರ್ತೀರಿ ಅದನ್ನ ಒಂದು ಮಿಸ್ ಆಗೋಗೋದು ಪ್ರಾಜೆಕ್ಟ್, ಈ ತರನು ಕೂಡ ಆಗ್ತಾ ಇರುತ್ತೆ. ಆದ್ರೆ ರಾಹು 4ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಅಥವಾ ಏನಾದ್ರು ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತದ್ದು, ಈ ರೀತಿಯಾದ ಕೆಲವು ಸಮಸ್ಯೆನ ಎದುರಿಸಬೇಕಾಗತ್ತೆ. ಅದೇ 4ನೇ ಮನೇಲಿ ರಾಹು ಇರೋದ್ರಿಂದ ನೀವೇನಾದ್ರೂ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರಗಳೇನಾದ್ರು ಮಾಡ್ತಿದ್ರೆ, ಅಥವಾ ಭೂಮಿ ಹುಡುಕಾಟದಲ್ಲಿ ಏನಾದ್ರು ಇದ್ರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ಸ್ ತಗೊಂಡ್ ಬರೋ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನ ರಾಹು ಕೇತುವಿನ ಬದಲಾವಣೆಯ ನಂತರ ರಾಹು ನಿಮ್ಮ 3ನೇ ಮನೆಗೆ ಬರ್ತಾನೆ, ಕೇತು ನಿಮ್ಮ 9ನೇ ಮನೆಗೆ ಸಂಚಾರ ಮಾಡ್ತಾನೆ. ಕೇತುವಿನ ಸಂಚಾರದಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದು, ಅಥವಾ ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ತಾ ಇದೆಯಾ ಅಂದ್ರೆ ಅದರಲ್ಲಿ ಸ್ವಲ್ಪ ತೊಡಕುಗಳಾಗುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಪಾಸಿಟಿವ್ ಅಂತ ನೋಡಕ್ ಬಂದಾಗ ಅವಾಗ್ಲೂ ಕೂಡ ನೀವು ಸ್ಪಿರಿಚುವಲ್ ಟ್ರಾವೆಲ್ ಮಾಡ್ತೀರಾ, ಯಾವ್ದಾದ್ರು ದೇವಸ್ಥಾನಗಳಿಗೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ರೆ ಅದನ್ನೆಲ್ಲ ನೆರವೇರಿಸ್ಕೋಬಹುದು. ಹಾಗೆ ರಾಹು 3ನೇ ಮನೆಗೆ ಬರೋದ್ರಿಂದ ಧೈರ್ಯವಾದ ಕೆಲವು ಡಿಸಿಷನ್ಗಳನ್ನ ತಗೊಂತೀರಾ, ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಎಲ್ಲಾ ಕೆಲ್ಸಕ್ಕೂ ಮುಂದೋಗುವಂತ ಒಂದು ಧೈರ್ಯ ನಿಮ್ಗೆ ಬರುತ್ತೆ. ಇನ್ನ ಶನಿಯ ಸಂಚಾರ ಅಂತ ನೋಡಿದ್ರೆ, ಶನಿ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು,
ಏನೇ ಒಳ್ಳೇದಾಗ್ಬೇಕು ಅಂತಂದ್ರೂ ಕೂಡ ನಿಮ್ಗೆ ಸ್ವಲ್ಪ ನಿಧಾನಗತಿನಲ್ಲಿ ನೀವು ಒಳ್ಳೆ ಫಲಗಳನ್ನ ನೋಡಬಹುದು. ಜೂನ್ನ ನಂತರ ನಿಮ್ಗೆ ಒಂದು ಉತ್ತಮವಾದ ಒಂದು ಸಮಯ ಬರುತ್ತೆ. ಮನೇಲಿ ಶುಭ ಕಾರ್ಯ ಆಗೋದಾಗಿರ್ಬೋದು, ಅಥವಾ ನಿಮ್ಗೆ ಫಿನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಇವಾಗ ಬಂದಿರುವಂತಹ ತೊಡಕುಗಳನ್ನ ನೀವು ನಿವಾರಣೆ ಮಾಡ್ಕೊಳಕ್ಕಾಗಿರ್ಬೋದು. ಗುರುವಿನ ಬದಲಾವಣೆ ನಂತರ ಖಂಡಿತವಾಗ್ಲೂ ನೀವೆಲ್ಲ ಒಳಿತನ್ನ ನೋಡಬಹುದು. ಇನ್ನ ಪರಿಹಾರವಾಗಿ ಏನ್ ಮಾಡ್ಕೋಬೇಕು, ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದೆಯಲ್ವಾ ಅಂತ ನೋಡಿದ್ರೆ, ನೀವು ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು, ಜೊತೆಗೆ ಆಂಜನೇಯನ ಆರಾಧನೆ ಮಾಡುವಂಥದ್ದು. ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರೋದು, ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಲೈಫ್ ಟೈಮ್ ಇದು ನಿಮ್ನ ಕಾಪಾಡುತ್ತೆ. ಇನ್ನು ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ಯಾರಾದ್ರೂ ಒಬ್ರು ವ್ಯಕ್ತಿಗೆ ದಾನ ಧರ್ಮ ಮಾಡುವಂಥದ್ದು, ಅದ್ರಲ್ಲೂ ಯಾರನ್ನ ತುಂಬಾ ಬಡವರು ಇರುವಂತವ್ರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಗುರುಗಳ ಆರಾಧನೆ ಜಾಸ್ತಿ ಮಾಡಿ. ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅವ್ರ ಆರಾಧನೆ ಮಾಡೋದ್ರಿಂದನೂ ಕೂಡ ಏನ್ ಸಣ್ಣ ಪುಟ್ಟ ನೆಗೆಟಿವಿಟೀಸ್ ಹೇಳಿದೀನಿ ಅದೆಲ್ಲ ಅದರಿಂದ ಖಂಡಿತವಾಗ್ಲೂ ನೀವು ಪಾರಾಗಬಹುದು. ಇದಾಗಿತ್ತು ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾನುಫಲಗಳು. ಸೊ ಈ ಫಲಗಳಲ್ಲಿ ನಿಮ್ಗೆ ಏನಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದೆ ಅಂತ ಅಂದಾಗ ಖಂಡಿತವಾಗಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದ್ರೆ ಅದರಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ, ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸ ಕೂಡ ಆಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ನಿಮ್ಮ ಜಾತಕಗಳನ್ನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬಹುದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.